ಕುಡಿ ಸ್ಟಾರ್ಟ್. ಮೇಡಮ್ ಬನ್ನಿ ಅದು ವಾಪಸ್ ಕೊಡಿ, ಬೇಗ ವಾಪಸ್ ಕೊಡಿ, ಬೇಗ. ಎಲ್ಲ ಆಯ್ತಾ? 36 ಸೆಕೆಂಡ್ಸ್, 36 ಸೆಕೆಂಡ್ಸ್ಗೆ ನೀವು ಈ ಆಟನ ಕಂಪ್ಲೀಟ್ ಮಾಡಿದ್ರೆ, 36 ಸೆಕೆಂಡ್ಸ್ಗೆ ನೀವು ಈ ಆಟನ ಕಂಪ್ಲೀಟ್ ಮಾಡಿದ್ರೆ ಅಮ್ಮ, ದೆನ್ ನೀವು ಇವತ್ತಿನ ಜನ್ರೇಷನ್ಗೆ ಪೇರೆಂಟ್ ಅಂದರೆ ಮದರ್ ಆಗಿ ನೀವು ರೋಲ್ ಪ್ಲೇ ಮಾಡೋಕ್ಕೆ ಫಿಟ್ ಇದ್ದೀವಿ ಅಂತ. ಇಲ್ಲ ಅಂದರೆ ನಾವು ಅಷ್ಟು ಸ್ಲೋ ಇದ್ದೀವಿ, ಮಗು ಅಷ್ಟು ಫಾಸ್ಟ್ ಇದೆ, ಮಿಸ್ ಮ್ಯಾಚ್ ಆಗುತ್ತೆ. ದೆನ್ 36 ಸೆಕೆಂಡ್ಗೆ ಆಗಬೇಕಂದ್ರೆ ಏನು ಹೇಳ್ತಾ ಇದೆ ಮೆಸೇಜ್ ಏನು ಮೇಡಮ್? ಏನಾಗಬೇಕು? ಫಾಸ್ಟ್ ಆಗಬೇಕು. ಮತ್ತೆ ಈ ಆಟದ ಟೈಮಿಂಗ್ಸ್ ಎಷ್ಟು? ರೀಚ್ ಆಗೋ ಕಡಿಮೆ, ಲೋಯೆಸ್ಟ್ ಟೈಮಿಂಗ್ಸ್ ಎಷ್ಟು? 36, ರೈಟ್? ಹಾಗಂದ್ರೆ ಇದ್ರ ಮೆಸೇಜ್ ಏನು ನಿಮಗೆ? ಗಮನ ಕೊಡಬೇಕು, ಮತ್ತೆ ಇನ್ನು ಇಂಪ್ರೂವ್ ಆಗಬೇಕು. ಹಾಗಂದ್ರೆ ಇವಾಗ ಮಗುಗೆ ನೀವೇ ಯೋಚನೆ ಮಾಡಿ, ಮಗುಗೆ ಫಾಸ್ಟ್ ಆಗಿರೋ ಅಡ್ವಾನ್ಸ್ಡ್ ಆಗಿರೋ ತಾಯಿ ಬೇಕು ಅಥವಾ ಹಳೇದಾಗಿ? ಮತ್ತೆ ರೆಡಿ ಇದ್ದೀರಾ ಇಲ್ಲ? ರೆಡಿ ಇದೀವಾ? ಹಂಗಂದ್ರೆ ನೀವು ರೆಡಿ ಇದ್ದೀರಿ ಅಂದ್ರೆ, ಮಾಡ್ತೀರಿ ಅಂದ್ರೆ ಆಟ ಕಂಟಿನ್ಯೂ ಮಾಡಿ ಇನ್ನೊಂದ್ಸಲ. ಇಲ್ಲ ಸರ್ ಬೇಡ, ಮೆಸೇಜ್ ಅರ್ಥ ಆಯ್ತು ಸಾಕು ಇಲ್ಲಿಗೆ ಅಂದ್ರೆ ಬಿಟ್ಬಿಡೋಣ. ಏನ್ ಹೇಳ್ತೀವಿ? ಎಲ್ಲರೂ ರೆಡಿ ಇದ್ದೀರಾ? ಆಟ ಕಂಟಿನ್ಯೂ ಮಾಡ್ತೀರಾ? ಸಾಕು ರೆಡಿ ಇದೀವಾ? ನಾನು ಇವಾಗ ನನ್ನೊಂದು ರೂಲ್ ನೋಡಿ, ನೀವು ರೆಡಿ ಇದ್ದೀರಿ ಅಂದಮೇಲೆ 36 ಬರೋವರೆಗೂ ನಾನು ಬಿಡೋದಿಲ್ಲ. 36 ಸೆಕೆಂಡ್ಸ್ ಬರೋವರೆಗೂ ಬಿಡೋದಿಲ್ಲ. ಇವಾಗಲೇ ಸಾಕು ಅಂತ ಹೇಳ್ರಿ ಬಿಡ್ತೀನಿ. ಇಲ್ಲ 5 ಗಂಟೆ ಆಗ್ಬೋದು. ಹೆಂಗಿದೆ ಮನಸ್ಥಿತಿ? ಮಾಡ್ತೀರಾ ಮಾಡಲ್ಲ? ಶೋರಾ? ಸೊ ರೆಡಿ ಇದ್ದೀರಾ? ರೆಡಿ ಇದ್ರಿ ಇವಾಗ ಒಂದು ಕೆಲಸ ಮಾಡಿ. ಹಾಗಂದ್ರೆ ರೆಡಿ ಇದ್ರೆ ನಿಮಗೆ ಮೇಡಮ್ ನಿಮಗೆ 1 ನಿಮಿಷ ನೋಡಿ, 2 ನಿಮಿಷ ಟೈಮ್ ಇರುತ್ತೆ. ಈ 2 ನಿಮಿಷದಲ್ಲಿ ನೀವೇನು ಮಾಡಿ ಅಂದರೆ ನಿಮ್ಮ ಗುಂಪು ಜೊತೆ ನೀವು ಮಾತಾಡ್ಕೊಳ್ಳಿ. ಏನು ಮಾಡಬೇಕು ಅಂತ ಬಂದು ನಿಂತ್ಕೊಳ್ಳಿ, ಮಾತಾಡ್ಕೊಳ್ಳಿ. ಮೇಡಮ್ 2 ನಿಮಿಷ ಟೈಮಿಗೆ ಮಾತಾಡ್ಕೊಳ್ರಿ. ಈ ಕಡೆ ಇರ್ಬೇಕು. ಇದೆ ಮತ್ತೆ ಟೈಮ್ ರೀಚ್ ಆಗಬೇಕು ಅಂತ ಮತ್ತೆ ಮತ್ತೆ ಬಟ್ ಆದರೆ ಸಾಲದು, ಅಪ್ಡೇಟ್ ಆಗ್ತೀರಾ. ಸೊ ಈ ಮನಸ್ಥಿತಿಯಲ್ಲಿ ಹಿಂಗೆ ನಾವು ನಡೀತೈತಿ, ಹಿಂಗಾಗೋಣ, ಹಿಂಗೆ ವರ್ಕೌಟ್ ಆಗೋದ ಮೇಡಮ್.
ಸೊ ಅದೇ ಇವಾಗ ನಾಗೇನು ಹೇಳ್ತೀನಿ, ಸೊ ನಮ್ದೆಲ್ಲರದ್ದು ಹೆಂಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಅಪ್ಡೇಟ್ ಆಗೋಕೆ, ಮಕ್ಕಳ ಮನಸ್ಥಿತಿಗೆ ತಕ್ಕ ಹಾಗೆ ಅಪ್ಡೇಟ್ ಆಗೋಕೆ ಇವಾಗ ಹೆಂಗೆ ನೀವು ಸ್ಲೋ ಅಂದರೆ ಪರ್ಫಾರ್ಮೆನ್ಸ್ ಸ್ಲೋ ಇದೆ ಮೇಡಮ್. ಹಂಗಂತ ನಿಮ್ಮ ಹತ್ರ ಒಳಗಡೆ ಪೊಟೆನ್ಷಿಯಲ್ ಇಲ್ಲ ಅಂತ ಹೇಳ್ತೀರಾ, ಪೊಟೆನ್ಷಿಯಲ್ ಇದೆ, ಪರ್ಫಾರ್ಮೆನ್ಸ್ ಸ್ಲೋ ಇದೆ. ಹಾಗಾಗಿ ಇವಾಗ ಆ ಪರ್ಫಾರ್ಮೆನ್ಸ್ ಸ್ಲೋ ಆದರೆ ನಮ್ಮ ಮಕ್ಕಳಿಗೆ ನಾವು ಮಿಸ್ ಮ್ಯಾಚ್ ಆಗ್ತೀವಿ, ರೈಟ್? ಇವಾಗ ಅದು ಏನು ಮಾಡಬೇಕು, ಪರ್ಫಾರ್ಮೆನ್ಸ್ ಏನು ಮಾಡಬೇಕು, ಸೊ ಅಪ್ಡೇಟ್ ಆಗಲೇಬೇಕು, ಅಡ್ವಾನ್ಸ್ ಮಾಡಲೇಬೇಕು, ರೆಡಿ ಆಗಲೇಬೇಕು. ರೆಡಿ ಆಗೋಕೆ ನಿಮಗೆ ಏನು ಮತ್ತೆ ಹೇಳ್ತಿದ್ದೀನಿ, ಎಷ್ಟು ಸೆಕೆಂಡ್ಸಿಗೆ ಬರಬೇಕು, 36. ನನ್ನ 2 ನಿಮಿಷ ಟೈಮ್ ತಗೊಳ್ಳಿ, ಮಾತಾಡ್ಕೊಳ್ಳಿ, ವಾಪಸ್ ಮಾಡಿ. ನೀವು ರೆಡಿ ಆಗೋಕೆ ಎಷ್ಟು ನಿಮಿಷ ಟೈಮ್ ಮೇಡಮ್ ಕೇಳಿಸ್ಕೊಳ್ಳಿ, ನೀವು ರೆಡಿ ಆಗೋಕೆ ಎಷ್ಟು ನಿಮಿಷ ಟೈಮ್? 2 ನಿಮಿಷನಾ? ನೋಡಿ, ನಾನು ನಿಮಗೆ 2 ನಿಮಿಷ ರೆಡಿ ಆಗೋಕೆ ಕೊಟ್ಟಿದ್ದೀನಮ್ಮ, ನೀವು 30 ಸೆಕೆಂಡ್ಸ್ ಯೂಸ್ ಮಾಡ್ಕೊಳ್ತಿಲ್ಲ, 30 ಸೆಕೆಂಡ್ಸ್ ರೆಡಿ ಆಗೋಕೆ ಯೂಸ್ ಮಾಡ್ತಿಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ ನೀವು ಆಕ್ಷನ್ ಮಾಡಕ್ ರೆಡಿ ಇದೀರಿ, ಆದ್ರೆ ಪ್ರಿಪೇರ್ ಆಗ್ರಿ ಅಂದ್ರೆ ನೀವು ಯಾರು ರೆಡಿನೇ ಇಲ್ಲ, ಜಾಗ ಕದ್ಲಿನೇ ಇಲ್ಲ, ಜಾಗ ಖಾಲಿ ಮಾಡೇ ಇಲ್ಲ. ರೆಡಿನಾ? ಮತ್ತೆ ಒಬ್ಬರು ಬಂದ್ರು ನೀವು ಹಿಂಗೆ ಮಾಡಿ, ನೀವು ಹಿಂಗೆ ಮಾಡಿಬಿಟ್ಟು ಮೇಡಮ್ 2 ನಿಮಿಷ ಟೈಮ್ ಇದೆ, ನೀವು ಅದನ್ನ ಸರಿಯಾಗಿ ಮಾತಾಡ್ಕೊಂಡು ಯಾರು ಎಲ್ಲಿ ಏನು ಹೆಂಗ್ ಮಾಡೋಣ ಏನು ಮಾತಾಡ್ಕೋಬೇಕಲ್ಲ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಪೇರೆಂಟಿಂಗ್ ಅಲ್ಲೂ ಸೇಮೆ. ಮೇಡಮ್ ಕೇಳಿಸ್ಕೊಳ್ಳಿ ಮೇಡಮ್ ಕೇಳಿಸ್ಕೊಳ್ಳಿ, ಇಲ್ಲಿ ನೋಡಿ, ಪೇರೆಂಟಿಂಗ್ ಅಲ್ಲೂ ಸೇಮೆ. ಪೇರೆಂಟಿಂಗ್ ಅಲ್ಲೂ ಕೂಡ ಸಮಸ್ಯೆ ಏನಾಗ್ತಿದೆ ಗೊತ್ತಾ, ಪ್ರಿಪೇರ್ ಆಗೋಕೆ ನೀವು ಸಮಯ ಕೊಡ್ತಾ ಇಲ್ಲ ಮೇಡಮ್. ಪ್ರಿಪ್ರೇಷನ್ಸ್ಗೆ, ಪೇರೆಂಟಿಂಗ್ ನ ಪ್ರಿಪ್ರೇಷನ್ಸ್ಗೆ ನೀವು ಸಮಯ ಕೊಡ್ತಾ ಇಲ್ಲ. ಆಕ್ಷನ್ಸ್ ಡೈರೆಕ್ಟ್, ಮಗು ಚೇಂಜ್ ಆಗಬೇಕು, ಆಕ್ಷನ್ ಡೈರೆಕ್ಟ್, ಮಗು ಅಕ್ಷರದಿಂದ ಬರಬೇಕು, ಆಕ್ಷನ್ ಡೈರೆಕ್ಟ್, ಕಾನ್ಸಂಟ್ರೇಟ್ ಮಾಡಬೇಕು, ಆಕ್ಷನ್ ಡೈರೆಕ್ಟ್. ಸರಿ ಅಮ್ಮ, ಸರಿ ಪ್ರಿಪೇರ್ ಆಗಿ ಹೋಗಿ ಮಾತಾಡು, ಏನಾರ ಮಾಡು, ರೆಡಿ ಆಗು ಅಂದ್ರೆ ಅದಕ್ಕೆ ರೆಡಿ ಇಲ್ಲ. 2 ನಿಮಿಷ ಟೈಮ್ ಇದೆ, ಸರಿಯಾಗಿ ಮಾತಾಡ್ಕೊಂಡು ಯಾರು ಎಲ್ಲಿ ಏನು ಹೆಂಗೆ ಇದು ನೀನು ಅದು ಬೇಡ ಸರ್. ಆಕ್ಷನ್ ಡೈರೆಕ್ಟ್. ಸೋತಿದ್ದೀರಾ, ಡೈರೆಕ್ಟ್ ಆಕ್ಷನ್ ಮಾಡಿ ಆಲ್ರೆಡಿ ಸೋತಿದ್ದೀವಿ, ಫೇಲ್ಯೂರ್ ಆಗಿದ್ದೀವಿ. ಮತ್ತೆ ಪ್ರಿಪರೇಷನ್ಗೆ ಟೈಮ್ ಕದಲ್ತಾ ಇಲ್ಲ, ಕಾಲು ತಯಾರಿ ಮಾಡೋಕೆ ಯಾಕೆ ಕಾಲು ಕೀಳ್ತಾ ಇಲ್ಲ ಅಂತ ಆಗ್ತೀರಾ? ಸರ್ ಇದು ಏನು ಆಟದಲ್ಲಿ ಆಗುತ್ತೋ ಅದು ಪೇರೆಂಟಿಂಗ್ ಅಲ್ಲೂ ಸೇಮ್. ಏನು ಆಟದಲ್ಲಿ ಆಗ್ತೋ ಪೇರೆಂಟಿಂಗ್ ಅಲ್ಲಿ ಸಾಕು. ಈ ನೋಡಿ ಇಷ್ಟೊತ್ತೆಲ್ಲ ಕೇಳ್ಬಾ, ಒಂದು 5 ಜನ ಹೋದ್ರು, ಯಾಕೆ ಪ್ರಿಪರೇಷನ್ ಬರಲ್ಲ, ಆಕ್ಷನಿಗೆ ಬರಲ್ಲ ಮೇಡಮ್. ಸೊ ಹಾಗೆ ನಾನು ಮತ್ತೆ ಹೇಳ್ತೀನಿ, 2 ನಿಮಿಷ ಟೈಮ್ ತಗೊಳ್ಳಿ, ಮಾತಾಡಿ, ಏನ್ ಬೆಟರ್ ಮಾಡ್ಬೇಕು ಅಂತ ಬಂದು ಸರಿಯಾಗಿ ಮಾಡಿ ತೋರಿಸಿ. ನಾನು ಹೇಳಿ ನೋಡ್ರಿ, ಒಪ್ಕೋಬೇಕಿದ್ರೆ ನೀವು ಫಸ್ಟ್ ರೌಂಡಲ್ಲಿ ಒಪ್ಕೋ, ಇಲ್ಲ ಸರ್ ನಾವು ಹೋಯ್ತು ಸಾಕು ಅರ್ಥ ಆಯ್ತು ಅಂತ ನೀವು ಆವಾಗ ಬಿಡ್ಬೇಕು. ಇವಾಗ ನಾನು ಬಿಡೋಲ್ಲ, ಇವಾಗ ನಿನ್ನ ಓಕೆ ಬರೋವರೆಗೂ ಬಿಡೋಲ್ಲ, ರೂಪಿಸಿರೋದ. 2 ನಿಮಿಷ ನೀವು ಟೈಮ್ ತಗೊಳ್ಳಿ, ಮಾತಾಡ್ಕೊಳ್ಳಿ, ನನ್ ಬಂದು ಆಮೇಲೆ ಬಿಸ್ಬಿಡಿ, ಆಮೇಲೆ ಬಂದು ಇಟ್ಕೊಳ್ಳಿ. ಲೇಟ್ ಆಗ್ತದೆ, ರಿಟರ್ನ್ ಕಾಲ್ ಆಯ್ತಾ? ನಿಮಗೆ ಆಗದೆ ಇರೋ ಸಬ್ಜೆಕ್ಟ್ ಮೇಡಮ್ ಸರಿಯಾಗಿ